ವೇದಿಕೆಯಲ್ಲಿ ಇರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲರ ಮೇಲೆ ದೇವನ ಅನುಗ್ರಹ ಇರಲಿ. ನನ್ನ ಮುಸ್ಲಿಮೇತರ ಗೆಳೆಯರು ಮೊನ್ನೆ ಚರ್ಚೆ ಮಾಡ್ತಾ ಇರುವಾಗ 2-3 ಪ್ರಶ್ನೆಗಳನ್ನು ಕೇಳಿದರು. ರಂಜಾನ್ಗೆ ಸಂಬಂಧಿಸಿ ನಾನು ಬರೆದಿರುವ ಬರಹದ ಮೇಲೆ ಈ ಪ್ರಶ್ನೆಗಳನ್ನ ಅವರು ಕೇಳಿದರು. ಒಂದು, ನೀವು ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ಉಪವಾಸ ಮಾಡ್ತೀರಿ, ಆದರೆ ಆ ಮುಸ್ಸಂಜೆಯಿಂದ ಮತ್ತೆ ಮುಂಜಾನೆಯವರೆಗೆ ಭರ್ಜರಿ ಊಟ ಮಾಡ್ತೀರಿ, ಎಷ್ಟು ತಿಂತೀರಿ ಅಂತ ಹೇಳಿದ್ರೆ ನೀವು ತಿಂದದ್ದು ಜೀರ್ಣ ಆಗುವುದಕ್ಕೆ ಸುಮಾರು 12 ಗಂಟೆಗಳು ಬೇಕಾಗುತ್ತೆ. ಅಂದ್ರೆ 14 ಗಂಟೆಯ ಈ ಉಪವಾಸದಲ್ಲಿ 12 ಗಂಟೆಗಳವರೆಗೆ ಎನರ್ಜಿ ಸಿಗುವುದಕ್ಕೆ ಬೇಕಾದಷ್ಟು ನೀವು ತಿಂತೀರಿ. ಆದ್ದರಿಂದ ದೊಡ್ಡ ಮಟ್ಟದಲ್ಲಿ ನಿಮ್ಮ ಉಪವಾಸ ಬಹಳ ಇಫೆಕ್ಟಿವ್ ಏನೂ ಅಲ್ಲ. ಎರಡನೆಯದು, ಮುಸ್ಲಿಮರು ಉಪವಾಸದ ಸಮಯದಲ್ಲಿ ಹೆಚ್ಚು ಉಗುಳ್ತಾರೆ. ಇದು ಉಪವಾಸದ ಭಾಗವಾ? ಉಪವಾಸದಲ್ಲಿ ಅಂತಹ ನಿಯಮ ಏನಾದ್ರೂ ಇದೆಯಾ? ಉಪವಾಸ ಹಿಡಿದವರೆಲ್ಲ ಉಗುಳ್ತಾ ಇರಬೇಕು ಅನ್ನುವ ನಿಯಮ ನಿಬಂಧನೆಗಳು ಏನಾದ್ರೂ ಇವೆಯಾ? ಮೂರನೆಯದು, ಉಪವಾಸದ ಉದ್ದೇಶ ನಿಜಕ್ಕೂ ಏನು? ಯಾಕೆ ನೀವು ಉಪವಾಸ ಆಚರಿಸ್ತೀರಿ? ಏನು ಬದಲಾವಣೆಯನ್ನ ಕಾಣ್ತೀರಿ? ಯಾವ ಬದಲಾವಣೆಯನ್ನ ತರುವುದಕ್ಕೆ ನೀವು ಪ್ರಯತ್ನಿಸ್ತೀರಿ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು. ಈ ಪ್ರಶ್ನೆಗಳನ್ನ ಎತ್ತುವುದಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಮುಖ್ಯವಾಗಿ ಇವತ್ತಿನ ದಿನಮಾನಗಳಲ್ಲಿ ಆ ಬಗೆಯ ಪ್ರಶ್ನೆ ಉತ್ತಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾವು ಸಕ್ಸಸ್ ಅಂತ ಯಾವುದನ್ನು ಹೇಳ್ತೇವೆ ಅಂತ, ಯಶಸ್ಸು ಅಂತ ಯಾವುದನ್ನು ನಾವು ಹೇಳ್ತೇವೆ, ಯಾವುದು ಯಶಸ್ಸು ಅಂತ? ಸಾಮಾನ್ಯವಾಗಿ ನಮ್ಮಲ್ಲಿ ಸಕ್ಸಸ್ ಆದ ವ್ಯಕ್ತಿ ಅಂತ ಯಾರಿಗೆ ಹೇಳ್ತೇವೆ ಮತ್ತು ಅದಕ್ಕೆ ನಾವು ಕೊಡುವಂತಹ ಮಾನದಂಡಗಳು ಏನಿಲ್ಲ. ನಮ್ಮ ಮಟ್ಟಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಸಕ್ಸಸ್ನ ಮಾನದಂಡಗಳು ಅಥವಾ ಓರ್ವನನ್ನು ಸಕ್ಸಸ್ಫುಲ್ ವ್ಯಕ್ತಿ, ಯಶಸ್ವಿ ವ್ಯಕ್ತಿ ಅಂತ ಹೇಳುವುದಕ್ಕೆ ನಾವು ತೆಗೆದುಕೊಳ್ಳಬಹುದಾದ ಮಾನದಂಡಗಳು ಬಹುತೇಕ ಅವರು ಇಹಲೋಕದಲ್ಲಿ ಪಡ್ಕೊಂಡಿರುವಂತಹ ಲೌಕಿಕ ಯಶಸ್ಸುಗಳು ಮಾತ್ರ ಆಗಿರುತ್ತೆ. ಒಂದು ಸೈಕಲ್ ನಲ್ಲಿ ಹೋಗ್ತಾ ಇರುವ ವ್ಯಕ್ತಿ ಕಾರ್ ತಗೊಂಡ್ರೆ ಅವರು ಸಕ್ಸಸ್ ಆಗಿದ್ದಾರೆ ಅಂತ ನಾವು ಹೇಳ್ತೇವೆ. ಸಾಮಾನ್ಯ ವ್ಯಕ್ತಿಯೋರ್ವ ಒಂದು 2 ಸೆನ್ಸ್ ಅಥವಾ 3 ಸೆನ್ಸ್ ಅಲ್ಲಿ ಮನೆ ಕಟ್ಟಿರುವ ವ್ಯಕ್ತಿ ಒಂದು 10 ಸೆನ್ಸ್ ತೆಗೆದು ಒಂದು ಒಳ್ಳೆಯ ಮನೆ ಕಟ್ಟಿದ್ರೆ ನಾವು ಆತ ಸಕ್ಸಸ್ಫುಲ್ ಅಂತ ಹೇಳ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಒಂದು ಒಳ್ಳೆಯ ಉದ್ಯೋಗ ಸೇರಿದ್ರೆ, ಓರ್ವ ವ್ಯಕ್ತಿಯ ಭೌತಿಕ ಯಶಸ್ಸುಗಳು ಏನೆಲ್ಲ ಇವೆಯೋ ಅವೆಲ್ಲವನ್ನು ಕೂಡ ನಾವು ಸಕ್ಸಸ್ನ ಮಾನದಂಡವಾಗಿ ಲೆಕ್ಕ ಹಾಕುವುದಿದೆ. ಅವು ತಪ್ಪು ಎಂದು ಹೇಳ್ತಾ ಇರುವುದಲ್ಲ, ಆದರೆ ಸಾಮಾನ್ಯವಾಗಿ ನಮ್ಮ ದೃಷ್ಟಿಕೋನ ಹೇಗಿರುತ್ತೆ ಮತ್ತು ನಾವು ಅಳವಡಿಸುವ ಮಾನದಂಡಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಭೌತಿಕ ಯಶಸ್ಸುಗಳು ಬಹುತೇಕ ಸಕ್ಸಸ್ನ ಭಾಗ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ ನಿಜಕ್ಕೂ ಸಕ್ಸಸ್ ಅಂದ್ರೆ ಏನು ಅಂತ ರಂಜಾನ್ಗೆ ಸಂಬಂಧಿಸಿ ಈ ಸಕ್ಸಸ್ ಅನ್ನುವ ಈ ಪರಿಕಲ್ಪನೆ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಪವಿತ್ರ ಕುರ್ಆನ್ ನಲ್ಲಿ ಕದ್ ಅಫ್ಲಹ ಮನ್ ಜಕ್ಕಾಹ ವ ಕದ್ ಖಾಬ ಮನ್ ದಸ್ಸಾಹ ಅಂತ ಹೇಳುತ್ತೆ. ಕುರ್ಆನ್ ಹೇಳುತ್ತೆ, ಯಾರು ಮನಸ್ಸನ್ನ ಶುದ್ಧಗೊಳಿಸಿದ್ದಾರೋ ಅಥವಾ ಯಾರು ಆತ್ಮವನ್ನ ಸಂಸ್ಕರಣೆಗೊಳಿಸಿದ್ದಾರೋ ಅವರು ಯಶಸ್ವಿಗಳು ಅಂತ ಹೇಳುತ್ತೆ, ಅವರು ಸಕ್ಸಸ್ಫುಲ್ ಮನುಷ್ಯರು ಅಂತ ಹೇಳುತ್ತೆ. ಯಾರು ಮನಸ್ಸನ್ನ ಶುದ್ಧೀಕರಣ ಮಾಡಿಲ್ವೋ, ಯಾರು ಸಂಸ್ಕರಣೆ ಮಾಡಿಲ್ವೋ ಅಥವಾ ಯಾರ ಮನಸ್ಸು ಮಲಿನ ಆಗಿದೆಯೋ ಅವರು ಸಕ್ಸಸ್ಫುಲ್ ಅಲ್ಲ ಅಂತ ಹೇಳುತ್ತೆ. ಸಕ್ಸಸ್ ಅಂತ ಹೇಳಿದ್ರೆ, ಯಶಸ್ಸು ಅಂತ ಹೇಳಿದ್ರೆ ಅದು ಭೌತಿಕವಾಗಿ ನೋಡಬಹುದಾದ ಯಶಸ್ಸಿಗಿಂತ ಹೊರಗಡೆ ಕಾಣದಂತಹ ಒಂದು ಯಶಸ್ಸಿದೆ ಅಂತ. ನನ್ನ ಮನಸ್ಸು ಜನರಿಗೆ ಕಾಣಿಸಲ್ಲ, ನನ್ನ ಒಳಗಡೆ ಏನಿದೆ ಅದು ಹೊರಗಿನವರಿಗೆ ಕಾಣಿಸೋದಿಲ್ಲ. ನನ್ನ ವರ್ತನೆಯಲ್ಲಿ ಕೆಲವೊಮ್ಮೆ ಅದು ಬಹಿರಂಗಕ್ಕೆ ಬರಬಹುದು. ನನ್ನ ಒಳಗೆ ಅಸೂಯೆ ಇದೆ, ಅದು ಹೊರಗಡೆ ಕಾಣಬೇಕಾದ ಅಗತ್ಯ ಏನಿಲ್ಲ. ನಾನು ಒಳಗಡೆ ಮೋಸ ಮಾಡಬಹುದಾದ ಒಂದು ಮನಸ್ಸನ್ನ ಇಟ್ಕೊಂಡಿದ್ದೇನೆ, ಅದನ್ನು ಸಂಸ್ಕರಣೆ ಮಾಡಿಲ್ಲ, ಆದ್ರೆ ಹೊರಗಡೆಗೆ ಅದು ಕಾಣಿಸಲ್ಲ. ಆದ್ರೆ ಪವಿತ್ರ ಕುರ್ಆನ್ ಇದನ್ನ ಎತ್ತಿ ಹೇಳುತ್ತೆ, ಯಾರು ಒಳಗಡೆ ಶುದ್ಧೀಕರಣ ಆಗ್ತಾರೋ, ಯಾರು ಸಂಸ್ಕರಣೆಗೆ ಒಳಗಾಗ್ತಾರೋ, ಸಂಸ್ಕರಣೆಯನ್ನ ಯಾರು ಮಾಡ್ಕೊಳ್ತಾರೋ ಅವರು ಯಶಸ್ವಿಗಳು ಅಂತ. ಯಾರು ಅದಕ್ಕೆ ತಯಾರಿಲ್ವೋ ಮತ್ತು ಹೊರಗಡೆಗೆ ಬದುಕ್ತಾ ಇದ್ದಾರೆ, ಆದ್ರೆ ಯಾರು ಒಳಗಡೆಯ ಮಲಿನ ಮನಸ್ಸನ್ನ ಯಾರು ಶುದ್ಧೀಕರಣ ಮಾಡಲು ತಯಾರಿಲ್ವೋ ಅವರು ಪರಾಜಯ ಹೊಂದಿದವರು ಅಂತ ಪವಿತ್ರ ಕುರಾನ್ ಹೇಳುತ್ತೆ. ರಂಜಾನ್ಗೆ ಸಂಬಂಧಿಸಿ ಕೂಡ ಪವಿತ್ರ ಕುರಾನ್ ನಲ್ಲಿ ಹೇಳೋದು ಲಅಲ್ಲಕುಂ ತತ್ತಕೂನ್ ಅಂತ ಹೇಳುತ್ತೆ.
ನೀವು ದೇವಭಕ್ತಿಯನ್ನ ಉಳ್ಳವರಾಗುವುದಕ್ಕಾಗಿ ಮಾತ್ರ ನಿಮಗೆ ಉಪವಾಸವನ್ನು ಹೇಳಿದ್ದೇನೆ. ನೀವು ಯಾಕೆ ಉಪವಾಸ ಆಚರಿಸಬೇಕು ಅಂತ ಹೇಳಿದ್ರೆ, ಬೆಳಗಿನಿಂದ ಸಂಜೆಯವರೆಗೆ ಯಾಕೆ ಅನ್ನಾಹಾರವನ್ನು ತೊರೆದು ನೀವು ಬದುಕಬೇಕು ಅಂತ ಹೇಳಿದ್ರೆ, ನಿಮ್ಮೊಳಗೆ ಭಯಭಕ್ತಿ ಉಂಟಾಗಬೇಕು ಅಂತ. ಭಯಭಕ್ತಿ ಅಂದ್ರೆ ಏನು ಅಂತ, ಯಾಕೆ ದೇವನ ಭಯವನ್ನ ಇಟ್ಕೊಂಡು ನಾವು ಬದುಕಬೇಕು ಅಂತ. ದೇವನ ಭಯ ಅಂದ್ರೆ ಏನು, ಹೇಗೆ ಅದರ ವ್ಯಾಖ್ಯಾನ ಹೇಗೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಪ್ರವಾದಿ ಹೇಳಿದ್ರಂತೆ, ಇನ್ನು ಮುಂದೆ ಯಾರು ಈ ನಮ್ಮ ಸಭೆಗೆ ಬರ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಹಾಗೆ 3 ದಿನ ಹೇಳಿದ್ರ, 3 ದಿನ ಒಬ್ಬನೇ ವ್ಯಕ್ತಿ ಬರ್ತಾರೆ. ಆಗ ಕುಳಿತವರಿಗೆ ಆಶ್ಚರ್ಯ ಆಗುತ್ತೆ, ಆ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ಬೇಕಾದಂಥದ್ದು ಏನ್ ಮಾಡ್ಕೊಂಡಿದ್ದಾರೆ ಅಂತ. ಪ್ರವಾದಿ ಯಾಕೆ ಆ ವ್ಯಕ್ತಿಯನ್ನ ಮತ್ತೆ ಮತ್ತೆ ಸ್ವರ್ಗಕ್ಕೆ ಅರ್ಹವಾದ ವ್ಯಕ್ತಿ ಅಂತ ಹೇಳ್ತಾರೆ ಅಂತ ಕುತೂಹಲ ಆಗುತ್ತೆ. ಹಾಗೆ ಅವರ ಜೊತೆಗೆ ಇಲ್ಲಿದ್ದವರು ಒಬ್ರು ಹೋಗ್ತಾರೆ, ಅವರು ಮನೆಗೆ ಹೋಗ್ತಾರಂತೆ. 2-3 ದಿನ ಅವರ ಜೊತೆಗೆ ಅತಿಥಿಯಾಗಿ ಉಳ್ಕೊಳ್ತಾರಂತೆ. ಆದ್ರೆ ಅವರಿಗೆ ಏನೇನು ಕಾಣಿಸೋದಿಲ್ಲ, ಇವರು ಸ್ವರ್ಗಕ್ಕೆ ಹೋಗ್ಬೇಕಾದಂತ ವ್ಯಕ್ತಿ ಮತ್ತು ಸ್ವರ್ಗಕ್ಕೆ ಅರ್ಹವಾದ ಕರ್ಮಫಲಗಳು ಏನು ಅಂತ. ಹಾಗೆ ಕೊನೆಗೆ ಅವರು ಬಾಯಿ ತೆರೆದು ಕೇಳ್ತಾರಂತೆ, ಯಾಕೆ ನೀವು ನಿಮ್ಮನ್ನು ಪ್ರವಾದಿ ಸ್ವರ್ಗಕ್ಕೆ ಅರ್ಹ ಅಂತ ಹೇಳಿದ್ದಾರೆ, ಏನು ವಿಶೇಷ ನಿಮ್ಮಲ್ಲಿ ಅಂತ. ಆಗ ಆ ವ್ಯಕ್ತಿ ಹೇಳಿದ್ರಂತೆ, ನೀವು ಏನ್ ನೋಡಿದ್ದೀರೋ ಅದೇ ನಾನು ಅಂತ. ಆದ್ರೆ ನನ್ನಲ್ಲಿ ಒಂದು ಇರುವಂತಹ ಒಂದು ಗುಣ ಏನು ಅಂತ ಹೇಳಿದ್ರೆ, ನಾನು ರಾತ್ರಿ ಮಲಗುವಾಗ ನನ್ನ ಅವಲೋಕನ ನಡೆಸ್ತೇನೆ. ನಾನು ಏನ್ ಮಾಡಿದ್ದೇನೆ, ಏನ್ ಮಾಡ್ಬೇಕಿತ್ತು, ನನ್ನ ವಿಚಾರಗಳು ಏನಿತ್ತು, ಏನೇನು ಆಲೋಚನೆಗಳು ಬಂದಿತ್ತು, ಇವೆಲ್ಲವನ್ನ ಅವಲೋಕನ ನಡೆಸ್ತೇನೆ ಮತ್ತು ನಾನು ಅವೆಲ್ಲವನ್ನು ಕ್ಷಮಿಸಿ ಬಿಡ್ತೇನೆ ಮತ್ತು ಯಾರ ಬಗ್ಗೆಯೂ ಕೂಡ ನನ್ನ ಅಸೂಯೆ ಇಲ್ಲ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರಂತೆ, ಇದೇ ಗುಣ ಆಗಿರಬಹುದು, ಬಹುಶಃ ನಿಮ್ಮಲ್ಲಿ ಅಸೂಯೆ ಇಲ್ಲದ ಈ ಗುಣವೇ ನಿಮ್ಮನ್ನು ಸ್ವರ್ಗಕ್ಕೆ ಹತ್ತಿರಗೊಳಿಸಿರಬಹುದು ಅಂತ ಆ ವ್ಯಕ್ತಿ ಹೇಳ್ತಾರಂತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಕಡೆ ಹೇಳ್ತಾರೆ, ಪ್ರವಾದಿಯಲ್ಲಿ ಬಂದು ಒಬ್ರು ದೂರ ಹೇಳ್ತಾರಂತೆ. ಒಬ್ಳು ಮಹಿಳೆ, ಅವಳು ಸಾಮಾನ್ಯವಾಗಿ ನಮಾಜ್ ಎಲ್ಲ ಮಾಡ್ತಾಳೆ, ಬಹಳ ದೊಡ್ಡ ಹೆಚ್ಚಿನ ನಮಾಜುಗಳು, ಹೆಚ್ಚಿನ ಉಪವಾಸಗಳು ಹೀಗೇನು ಮಾಡಲ್ಲ, ಸಾಮಾನ್ಯ ಮಹಿಳೆಯಾಗಿ ಆಕೆ ಬದುಕ್ತಾಳೆ. ಆಕೆ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ರಂತೆ. ಆಗ ಪ್ರವಾದಿ ಹೇಳಿದ್ರಂತೆ, ಆಕೆ ಸ್ವರ್ಗಕ್ಕೆ ಹೋಗ್ತಾಳೆ. ಇನ್ನೊಂದು ಮಾತನ್ನ ಅದೇ ವ್ಯಕ್ತಿ ಹೇಳಿದ್ರಂತೆ, ಒಬ್ಳು ಭಯಂಕರ ನಮಾಜ್ ಮಾಡ್ತಾಳೆ, ಕೇವಲ ನಮಾಜ್ ಮಾತ್ರ ಅಲ್ಲ ಉಳಿದ ಎಲ್ಲ ನಮಾಜ್ಗಳನ್ನು ಮಾಡ್ತಾರೆ, ತುಂಬಾ ದೈವಭಕ್ತೆಯಂತೆ ಇರಬಹುದಾದ ಎಲ್ಲ ಕರ್ಮಗಳನ್ನ ಮಾಡ್ತಾರೆ, ಆದ್ರೆ ಆಕೆ ನಾಳೆಗೆ ಅಷ್ಟು ಒಳ್ಳೇದಿಲ್ಲ ಅಂತ. ಸುತ್ತಮುತ್ತಲಿನವರಿಗೆಲ್ಲ ತುಂಬಾ ಕಿರಿಕಿರಿ ಮಾಡ್ತಾರೆ, ಕೆಟ್ಟದನ್ನ ಆಡ್ತಾರೆ, ಈಕೆ ಬಗ್ಗೆ ಏನ್ ಹೇಳ್ತೀರಿ ಅಂತ. ಪ್ರವಾದಿ ಹೇಳಿದ್ರಂತೆ, ಆಕೆ ನರಕಕ್ಕೆ ಹೋಗ್ತಾಳೆ ಅಂತ. ನೀವು ನೋಡಿ, ಒಂದು ವೇಳೆ ನಮಾಜ್ ಮಾತ್ರ ಓರ್ವ ವ್ಯಕ್ತಿಯ ದೇವನು ಬಯಸುವುದು ಅಂತಾದ್ರೆ ಆ ಮಹಿಳೆ ಸ್ವರ್ಗಕ್ಕೆ ಹೋಗ್ಬೇಕಿತ್ತು. ನಮಾಜ್ ಮಾಡ್ತಾಳಲ್ಲ, ಮತ್ತೆ ಏನ್ ಮಾಡಿದ್ರು ಆಗ್ಬಹುದು ಅಂತ. ನಮಾಜ್ ಮಾಡಿದ್ರೆ ಆ ಬಳಿಕ ಏನು ಕೆಟ್ಟ ಕರ್ಮಗಳನ್ನು ಮಾಡಿದ್ರು ಆಕೆ ಸ್ವರ್ಗಕ್ಕೆ ಹೋಗ್ಬೇಕು. ಈ ಬಗೆಯ ಥಾಟ್ಸ್ ಗಿಂತ ಹೊರತಾಗಿ ಪ್ರವಾದಿ ಹೇಳಿದ್ರು, ನಿನ್ನ ನಾಳೆಗೆ ಏನಿದೆ, ನಿನ್ನ ವರ್ತನೆ ಏನಿದೆ, ಅದು ನಿನ್ನನ್ನು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕೊಂಡೊಯ್ಯುತ್ತೆ ಅಂತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಕಡೆ ಹೇಳ್ತಾರೆ, ಉಪವಾಸ ಇದ್ದು ಯಾರಾದ್ರೂ ಸುಳ್ಳು ಹೇಳಿದ್ರೆ ಆತ ಉಪವಾಸ ಹಿಡಿಬೇಕಾದ ಅಗತ್ಯ ಇಲ್ಲ ಅಂತ, ಆತ ಉಪವಾಸ ಆಚರಿಸಿ ಪ್ರಯೋಜನ ಇಲ್ಲ ಅಂತ. ನೀವು ನೋಡಿ, ಪ್ರವಾದಿ ಹೇಳಿದ್ರು, ಯಾರ ಮಾತಿನಿಂದ ನೆರೆಕರೆಯವರಿಗೆ ತೊಂದರೆ ಆಗುತ್ತೋ ಆಕೆ ನಮಾಜ್ ಮಾಡಿದ್ರು ನರಕಕ್ಕೆ ಹೋಗ್ತಾರೆ ಅಂತ. ಇನ್ನೊಂದು ಕಡೆ ಪ್ರವಾದಿ ಹೇಳ್ತಾರೆ, ನೀವು ಉಪವಾಸ ಹಿಡಿದು ಆ ಬಳಿಕ ಸುಳ್ಳು ಹೇಳುವುದಾದ್ರೆ ನಿಮಗೆ ಉಪವಾಸ ಹಿಡಿದ ಯಾವ ಪ್ರತಿಫಲವೂ ಸಿಗುವುದಿಲ್ಲ ಅಂತ. ಇಲ್ಲಿ ಎರಡೂ ಇದೆ. ಒಬ್ರು ಉಪವಾಸ ಹಿಡಿತಾರೆ, ಒಳ್ಳೆಯವರು, ನಿಜವಾಗಿ ಹೊರಗೆ ನೋಡುವಾಗ ಬಹಳ ಒಳ್ಳೆಯವರು, ಉಪವಾಸ ಹಿಡಿತಾರೆ. ಇನ್ನೊಬ್ರು ನಮಾಜ್ ಮಾಡ್ತಾರೆ, ಅವರು ಕೂಡ ಬಹಳ ಒಳ್ಳೆಯವರು, ಆದ್ರೆ ಇಬ್ಬರ ನಾಲಗೆಯೂ ಸರಿ ಇಲ್ಲ. ಪ್ರವಾದಿ ಹೇಳಿದ್ರು, ಈ ಇಬ್ಬರ ನಾಲಗೆ ಸರಿ ಇಲ್ಲ, ಆದ್ರಿಂದ ಅವರಿಬ್ರು ಕೂಡ ದೇವನ ಲೆಕ್ಕದಲ್ಲಿ ಒಳ್ಳೆಯವರಲ್ಲ ಅಂತ. ಅವರು ಸ್ವರ್ಗಕ್ಕೆ ಹೋಗಲ್ಲ, ಅಥವಾ ಅವರ ಉಪವಾಸ ಅದು ದೇವನ ಹತ್ತಿರ ಫಲಪ್ರದ ಆಗಲ್ಲ ಅಂತ. ಅಂದ್ರೆ ನೀವು ಒಟ್ಟಾಗಿ ನೋಡಿದ್ರೆ ವರ್ತನೆ ಅನ್ನುವುದು ಉಪವಾಸದ ಬಹಳ ದೊಡ್ಡ ಭಾಗ ಅಂತ ಭಾವಿಸ್ತೇನೆ. ನಿಮ್ಮನ್ನು ಸಂಸ್ಕರಣೆ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ನಿಮ್ಮ ವರ್ತನೆಯನ್ನ ಬದಲಿಸಬೇಕು. ಇವತ್ತಿನ ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸುಳ್ಳು ಹೇಳದೆ ಬದುಕಲು ಸಾಧ್ಯ ಇಲ್ಲ ಅಂತ. ಸುಳ್ಳುಗಾರರು ಬಹಳ ದೊಡ್ಡ ಭಾಷಣಗಾರರಾಗ್ತಾರೆ. ಸುಳ್ಳು ಹೇಳಿದ್ರೆ ಪಾರ್ಲಿಮೆಂಟ್ಗೆ ಹೋಗ್ತೀರಿ, ಸುಳ್ಳು ಹೇಳಿದ್ರೆ 10 ಹಲವು ಪ್ರಯೋಜನಗಳು ಕೂಡ ನಿಮಗೆ ಬರುತ್ತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವು ಕೋರ್ಟಿಗೆ ಹೋಗಿ ಭಗವದ್ಗೀತೆಯನ್ನು ಮತ್ತು ಕುರಾನನ್ನು ಮುಟ್ಟಿಯೇ ಹೇಳೋದು, ಸತ್ಯವನ್ನಲ್ಲದೆ ಬೇರೇನೇನು ಹೇಳಲ್ಲ ಅಂತ. ಹಾಗೆ ಹೇಳುವಾಗಲೂ ಮನಸ್ಸಲ್ಲಿ ಸುಳ್ಳನ್ನೇ ಹೇಳ್ತಾ ಇರೋದು. ಅಂದ್ರೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಡೆಗೆ ಸುಳ್ಳು ಅನ್ನುವುದು ಅತ್ಯಂತ ಸಾಮಾನ್ಯ ಆಗಿರುವ ಸಂದರ್ಭದಲ್ಲಿ ರಮಜಾನ್ ಹೇಳುವುದೇನು ಅಂತ ಹೇಳಿದ್ರೆ, ಸುಳ್ಳು ಹೇಳಿದ್ರೆ ನಿನಗೆ ಉಪವಾಸ ಇಲ್ಲ ಅಂತ.
ಸುಳ್ಳು ಹೇಳಿದ್ರೆ ಉಪವಾಸ ಇಲ್ಲ. ಇದು ಸಾಮಾನ್ಯ ಸಂಗತಿ ಆಗಿರ್ತಿದ್ರೆ ಪ್ರವಾದಿ ಅದನ್ನು ಜೋಡಿಸಬೇಕಾಗಿರಲಿಲ್ಲ. ಯಾಕೆಂದ್ರೆ ಉಪವಾಸ ಅನ್ನುವುದು ಹೊಟ್ಟೆಗೆ ಸಂಬಂಧಿಸಿದ್ದು. ಸಾಮಾನ್ಯವಾಗಿ ನೀರು ಕುಡಿಯಲಿಕ್ಕಿಲ್ಲ, ಅನ್ನ ತಿನ್ಲಿಕ್ಕಿಲ್ಲ, ಹೀಗೆ 14 ಗಂಟೆಗಳ ಕಾಲ ಹಸಿದಿರೋದು. ಆದ್ರೆ ಸುಳ್ಳು ಅನ್ನುವುದು ಕೇವಲ ಮಾತಿಗೆ ಸಂಬಂಧಿಸಿದ್ದು, ನಾಲಿಗೆಗೆ ಸಂಬಂಧಿಸಿದ್ದು. ಯಾವ ಕಾರಣಕ್ಕೂ ಕೂಡ ಹೊಟ್ಟೆಗೆ ಸುಳ್ಳು ಹೇಳಿದ್ರೆ ಅನ್ನ ಹೋಗಲ್ಲ, ನೀರು ಹೋಗಲ್ಲ. ಅಥವಾ ನೆರೆಕರೆಯವರನ್ನು ಬೈದ್ರೆ ನಮಾಜು ಹಾಳಾಗುವ ಸಾಧ್ಯತೆಯೇ ಇಲ್ಲ. ಆದ್ರೆ ಈ ಎರಡನ್ನು ಕೂಡ ಪ್ರವಾದಿ ಬಹಳ ಪ್ರಬಲವಾಗಿ ಜೋಡಿಸಿದ್ದಾರೆ. ಅಂದ್ರೆ ಒಂದು ಸಮುದಾಯ ಸಂಸ್ಕರಣೆ ಆಗುವುದು ಅಂತ ಹೇಳಿದ್ರೆ ಸುಳ್ಳು ಹೇಳದಿರುವುದು ಅಂತ, ತನ್ನ ವರ್ತನೆಯಿಂದ ಇತರರಿಗೆ ಕಿರಿಕಿರಿ ಆಗದೇ ಇರುವುದು, ಇತರರು ನಿಮ್ಮ ವರ್ತನೆಯ ಕಾರಣಕ್ಕಾಗಿ ದೂರ ಮಾಡದೇ ಇರುವುದು, ಇವು ರಮಜಾನ್ ಬಯಸುವ ಬಹಳ ದೊಡ್ಡ ಗುಣಗಳು. ಮೊನ್ನೆ ಕೇರಳದಲ್ಲಿ ಓರ್ವ ಯುವಕ ಒಂದು 5 ಮಂದಿಯನ್ನ ಕೊಂದ. ನಿಮ್ಗೆ ಗೊತ್ತಿರಬಹುದು. ಆಫಾನ್ ಅನ್ನುವ ಓರ್ವ ಯುವಕ ತನ್ನ ತಾಯಿಗೆ ಹೊಡೆದ, ಅವರು ಪ್ರಜ್ಞೆ ತಪ್ಪಿ ಬಿದ್ರು. ಆ ಬಳಿಕ ಅಜ್ಜಿಯನ್ನು ಕೊಂದ, ತನ್ನ ಪ್ರೇಯಸಿಯನ್ನು ಕೊಂದ, ತನ್ನ ಚಿಕ್ಕಮ್ಮನನ್ನು ಕೊಂದ, ಚಿಕ್ಕಪ್ಪನನ್ನು ಕೊಂದ. ಒಟ್ಟು 5 ಮಂದಿಯನ್ನು ಕೊಂದ ಬಳಿಕ ಆ ತಾಯಿ ಪುಣ್ಯಕ್ಕೆ ಬದುಕಿದ್ರು. ಆ ಬಳಿಕ ಅವರನ್ನ ಸಾಕ್ಷ್ಯ ಸಂಗ್ರಹಿಸುವುದಕ್ಕಾಗಿ ಮ್ಯಾಜಿಸ್ಟ್ರೇಟರ ಬಳಿಗೆ ಕೊಂಡು ಹೋಗಲಾಯಿತು. ಆಗ ಆ ತಾಯಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ನನ್ನ ಮಗ ಹೊಡೆದು ನಾನು ಪ್ರಜ್ಞೆ ತಪ್ಪಿದ್ದಲ್ಲ, ನಾನು ಮಂಚದಿಂದ ಕೆಳಗೆ ಬಿದ್ದು ಪ್ರಜ್ಞೆ ಕಳ್ಕೊಂಡೆ ಅಂತ. ಅಂದ್ರೆ ಈ ಜಗತ್ತಿನಲ್ಲಿ ಅದನ್ನು ನಾವು ಹೀಗೆ ಹೇಳಿದ್ದೇವೆ ಏನು ಅಂತ ಹೇಳಿದ್ರೆ, ತಾಯಿ ಪ್ರೀತಿ ಅಂದ್ರೆ ಅಷ್ಟು ದೊಡ್ಡದು ಅಂತ. ತಾಯಿ ಯಾವ ಕಾರಣಕ್ಕೂ ಕೂಡ ಮಕ್ಕಳನ್ನ ದ್ವೇಷಿಸಲ್ಲ. ತಾಯಿ ಅತ್ಯಂತ ಅಪಾರವಾಗಿ ಪ್ರೀತಿಸ್ತಾರೆ, ಕಣ್ಣು ಮುಚ್ಚಿ ಪ್ರೀತಿಸ್ತಾರೆ. ಎಂಥ ಸಂದರ್ಭಗಳಲ್ಲಿ ಕೂಡ ಮಕ್ಕಳ ಪರವಾಗಿ ನಿಲ್ಲುವ, ಮಕ್ಕಳ ಕ್ಷೇಮಕ್ಕಾಗಿ ನೋಡುವ, ಮಗ ಜೈಲಿಗೆ ಹೋಗಬಾರದು ಅಂತ ಬಯಸುವ ಆ ಕ್ಷಣದಲ್ಲಿ ಕೂಡ ಅದು ತಾಯಿ ಮಾತ್ರ ಎಂದು ನಾವು ವ್ಯಾಖ್ಯಾನಿಸ್ತೇವೆ. ಆದ್ರೆ ಇನ್ನೊಂದು ಬಹಳ ಅಪಾಯಕಾರಿ ಏನು ಅಂತ ಹೇಳಿದ್ರೆ, ಸುಳ್ಳು ಅನ್ನುವುದಕ್ಕೆ ಈ ಜಗತ್ತಿನಲ್ಲಿ ಬೆಲೆಯೇ ಇಲ್ಲ. ಸುಳ್ಳು ನೀವು ಎಲ್ಲಿಯೂ ಕೂಡ ಹೇಳ್ಬಹುದು, ಯಾವ ಸಂದರ್ಭದಲ್ಲಿ ಕೂಡ ನೀವು ಹೇಳ್ಬಹುದು ಅಂತ, ಯಾವ ರೀತಿಯಲ್ಲಿಯೂ ಹೇಳ್ಬಹುದು. ಎದುರದ್ರೆ ನೀವು ಸುಳ್ಳು ಹೇಳ್ಬಹುದು, ದಕ್ಕಿಸಿಕೊಳ್ಬಹುದು. ಸಮಾಜದ ಅತ್ಯಂತ ಈ ಸಮಾಜ ಇವತ್ತು ಹಾಳಾಗಿರುವುದಕ್ಕೆ ಬಹಳ ದೊಡ್ಡ ಕಾರಣ ಸುಳ್ಳಿನ ಮೇಲೆ ಈ ಸಮಾಜ ನಿಂತಿರುವುದು ಅಂತ. ನಾವು ವೇದಿಕೆ ಕಟ್ಟಿ ಸುಳ್ಳು ಹೇಳ್ತೇವೆ, ಎದುರೆದುರು ನಿಂತು ಸುಳ್ಳು ಹೇಳ್ತೇವೆ, ಭಾಷಣಗಳಲ್ಲಿ ಸುಳ್ಳು ಹೇಳ್ತೇವೆ, ಸಿಕ್ಕಲ್ಲಿ ಸುಳ್ಳು ಹೇಳ್ತೇವೆ ಮತ್ತು ದಕ್ಕಿಸಿಕೊಳ್ತೇವೆ. ಇದು ಅತ್ಯಂತ ಅಪಾಯಕಾರಿ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಳ್ಳು ಹೇಳಿದವನಿಗೆ ಉಪವಾಸ ಇಲ್ಲ. ಈ ಸಮಾಜ ಸಂಸ್ಕರಣೆಗೊಳ್ಬೇಕಾದ್ರೆ ನೀವು ಸ್ವತಃ ಸಂಸ್ಕರಣೆಗೊಳ್ಬೇಕು, ನಿಮ್ಮ ಒಳಗಿನಿಂದ ನೀವು ಸಂಸ್ಕರಣೆಗೊಳ್ಬೇಕು. ನಿಮ್ಮ ಮನಸ್ಸನ್ನ ಶುದ್ಧಗೊಳಿಸುವುದು ಅದು ಉಪವಾಸದ ಬಹಳ ದೊಡ್ಡ ಗುರಿಯಾಗಿದೆ ಅನ್ನೋದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಹೇಳಿಕೆಯಿಂದ, ಈ ಮಾತಿನಿಂದ ನಮಗೆ ಅರ್ಥ ಆಗುತ್ತೆ. ನಾನು ನಿಮ್ಮ ಮುಂದೆ ಕೇಳಿರುವಂತಹ 2 ಪ್ರಶ್ನೆಗಳ ಮೇಲೆ ಮಾತ್ರ ನಾನು ಮಾತಾಡ್ತೇನೆ. ನನ್ನ ಗೆಳೆಯರು ನನ್ನಲ್ಲಿ ಕೇಳಿದ್ದು, ನೀವು 12 ಗಂಟೆ ಭರ್ಜರಿಯಾಗಿ ಸಹಿಸಬಹುದಾದಂತ ಊಟ ಮಾಡಿದ್ರೆ ನಿಮಗೆ ಎನರ್ಜಿ ಸಿಗುತ್ತೆ ಅಂತ. ಹೊರಗಡೆಗೆ ನೋಡುವಾಗ ಸಾಮಾನ್ಯವಾಗಿ ಅದು ಅಲ್ಲ ಅಂತ ಅಲ್ಲ. ಸಾಮಾನ್ಯವಾಗಿ ಹೊರಗಡೆ ಫುಡ್ ಸ್ಟ್ರೀಟ್ ಇದೆ, ಬೇರೆ ಬೇರೆ ಕಾಣ್ತಾ ಇರುವಾಗ ಇವರು ರಂಜಾನ್ ನಲ್ಲಿ ಉದ್ದಕ್ಕೂ ಉಪವಾಸ ಬಿಟ್ರೆ ಇವರು ಆ ಬಳಿಕ ತಿನ್ನುವುದನ್ನೇ ಕೆಲಸ ಮಾಡ್ತಾರೆ ಅಂತ ಭಾವಿಸುವ ಒಂದು ವಾತಾವರಣ ಇರಲೂಬಹುದು. ಆದ್ರೆ 14 ಗಂಟೆ ಉಪವಾಸ ಮಾಡಿದವರಿಗೆ ಅಷ್ಟು ಭರ್ಜರಿಯಾಗಿ ತಿನ್ನಲು ಸಾಧ್ಯವಾ ಅನ್ನುವ ಪ್ರಶ್ನೆ ಉಪವಾಸ ಮಾಡಿದವರು ಒಂದಷ್ಟು ಚೆನ್ನಾಗಿ ಉತ್ತರಿಸಬಹುದು ಅಂತ ನಾನು ಭಾವಿಸ್ತೇನೆ. ಉಪವಾಸ ಇಲ್ಲದವರಿಗೆ ಹೇಳುವುದಕ್ಕೆ ಸುಲಭ, ಆದ್ರೆ ಉಪವಾಸ ಪಾಲನೆ ಮಾಡಿದ ತಕ್ಷಣ ನೀವು ಎಲ್ಲರನ್ನು ನೋಡಿ ಅತ್ಯಂತ ಹೆಚ್ಚು ನೀರು ಕುಡಿತಾರೆ. ಅದು ಈ ಬಿಸಿಲಿನ ಕಾಲದಲ್ಲಿ ಉಪವಾಸ ಪಾಲನೆ ಮಾಡಿದ ಮೇಲೆ 3/4 ಅಂಶ ನೀರೇ ಕುಡಿಬೇಕಾಗತ್ತೆ ಹೊಟ್ಟೆಗೆ. ಅಷ್ಟು ದಾಹ ಆಗಿರುತ್ತೆ, ಅಷ್ಟು ಆಯಾಸ ಆಗಿರುತ್ತೆ, ಮನಸ್ಸು ಕೇವಲ ನೀರನ್ನು ಮಾತ್ರ ಬಯಸುತ್ತೆ. ಉಪವಾಸ ತೊರೆಯುವವರು ಹೆಚ್ಚಿನ ಬಾರಿ 3-4 ಅಥವಾ 4-5 ಗ್ಲಾಸ್ ನೀರು ಕುಡಿತಾರೆ. ಆಮೇಲೆ ದ್ರವಾಹಾರ ತಗೊಳ್ತಾರೆ. ಆ ಬಳಿಕ ದ್ರವಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಏನಾದ್ರೂ ಬಚ್ಚಂಗಾಯಿ ಅಂತ ನಾವು ಹೇಳ್ತೇವೆ, ಇಂಥದ್ದನ್ನ ತಿಂತಾರೆ. ಅಂತೂ ಹೊಟ್ಟೆಯ 90% ದ್ರವಾಹಾರವೇ ತುಂಬಿರುತ್ತೆ. ಆ ಬಳಿಕ ಎಷ್ಟು ಊಟ ಮಾಡಬಹುದು ಅಂತ ನೀವೇ ಆಲೋಚಿಸಬಹುದು. ಆ ಬಳಿಕ ಅವರು ಮಸೀದಿಗೆ ಹೋಗ್ತಾರೆ, ಬಂದು ಪುನಃ ನೀರು ಕುಡಿತಾರೆ. ಯಾಕಂದ್ರೆ ಡಿಹೈಡ್ರೇಷನ್ ಆಗಬಾರದು. ಡಿಹೈಡ್ರೇಷನ್ ಆಗುವಂತ ದೊಡ್ಡ ಸಮಸ್ಯೆ ಈ ಬಿಸಿಲಲ್ಲಿ ಇರುತ್ತೆ. ಆದ್ರಿಂದ ಬಂದು ಪುನಃ 2-3 ಗ್ಲಾಸ್ ನೀರು ಕುಡಿತಾರೆ. ಆ ಬಳಿಕ ತಿಂದ್ರೆ ಬಹಳ ಸಣ್ಣದಾಗಿ ಮಾತ್ರ ತಿನ್ಬಹುದು. ಆ ಬಳಿಕ 4:15 5 ಗಂಟೆಯ ಒಳಗಡೆ ಮತ್ತೆ ಹೇಳ್ತಾರೆ, ನಿದ್ರೆ ಮಂಪರಲ್ಲಿ ಇರ್ತಾರೆ, ಆಗ್ಲೂ ಕೂಡ ನೀರು ಕುಡಿತಾರೆ. ಆ ಬಳಿಕ ಸಣ್ಣದಾಗಿ ಆಹಾರ ಸೇವಿಸ್ತಾರೆ. ಆದ್ರೆ ಹೊರಗಡೆಗೆ ಕಾಣುವಾಗ ಇಂಥದ್ದೊಂದು ದೊಡ್ಡ ಸುಳ್ಳು ಇದೆ ಸಮಾಜದಲ್ಲಿ. ಅದೇನಂತ ಹೇಳಿದ್ರೆ ಮುಸ್ಲಿಮರು ತಿನ್ನುವುದಕ್ಕಾಗಿ ಉಪವಾಸ ಮಾಡ್ತಾರೆ.
ನಿಜವಾಗಿ ಉಪವಾಸ ಮಾಡಿದವರಿಗೆ ತಿನ್ನುವುದಕ್ಕೆ ಸಾಧ್ಯ ಆಗುವುದು ಬಹಳ ಕಡಿಮೆ. ಹೆಚ್ಚಿನ ಭಾಗ ಅವರ ದೇಹವನ್ನ ನೀರು ಆವರಿಸಿಕೊಂಡಿರುತ್ತೆ ಮತ್ತು ನೀರಿನ ಕಡೆಗೆ ಅವರ ಮನಸ್ಸು ಕೂಡ ವಾಲುತ್ತೆ. ಯಾಕಂತ ಹೇಳಿದ್ರೆ ದಾಹ ಅಷ್ಟಾಗಿರುತ್ತೆ. ನಾನು ಒಂದು ಉಪವಾಸ ತಿಂಗಳ ಕೊನೆಗೊಳ್ಳುವಾಗ ನಾನೊಂದು 3 kg ಆದ್ರೂ ಕಡಿಮೆ ಆಗ್ತೇನೆ. ಪ್ರತಿ ವರ್ಷ ನನ್ನದು ಒಂದು 3 kg ಆದ್ರೂ ಕಡಿಮೆ ಆಗ್ತೇನೆ. ಆದ್ರೆ ಹೊರಗಡೆಯ ಸುಳ್ಳು ನೋಡುವಾಗ ನಾನೊಂದು 3 kg ಜಾಸ್ತಿ ಆಗ್ಬೇಕು. ಆದ್ರೆ ಉಪವಾಸದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಉಪವಾಸದ ಸಮಯದಲ್ಲಿ ತಿನ್ನುವುದಕ್ಕೆ ಆಗುವುದಕ್ಕಿಂತ ಹೆಚ್ಚು ನಮಗೆ ನೀರು ಕುಡಿಯುವಂತಹ ಆಸೆ ಆಗುತ್ತೆ. ಆದ್ದರಿಂದ ಅಂತ ಸುಳ್ಳುಗಳನ್ನು ಕ್ಲಿಯರ್ ಮಾಡುವುದಕ್ಕಾಗಿ ಮಾತ್ರ ನಾನು ಆ ಪ್ರಶ್ನೆಯನ್ನು ಎತ್ಕೊಂಡಿದ್ದೇನೆ. ಎರಡನೆಯದು, ಮುಸ್ಲಿಮರು ಯಾಕೆ ಕಂಡಲ್ಲಿ ಉಗುಳ್ತಾರೆ ಅನ್ನುವ ಒಂದು ಆರೋಪ ಕೂಡ ಇದೆ. ಮುಸ್ಲಿಮರು ರಂಜಾನ್ ನಲ್ಲಿ ಉಗುಳ್ತಾರೆ ಅಂತ. ನೀವು ಸಾಮಾನ್ಯವಾಗಿ ಕ್ರಿಕೆಟ್ ಪ್ರಿಯರಾದ್ರೆ ನೀವು ಆಸ್ಟ್ರೇಲಿಯಾದ ಕಪ್ತಾನ ಸ್ಟೀವ್ ಸ್ಮಿತ್ ಅನ್ನ ನೋಡಿರ್ಬೋದು. ಸ್ಮಿತ್ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಕಪ್ತಾನಗಿರಿ ಇತ್ತು ಅವರಿಗೆ. ಅವರು ಇಡೀ ಗ್ರೌಂಡ್ ತುಂಬಾ ಉಗುಳ್ತಾ ಇರ್ತಾರೆ. ನೀವು ನೋಡಿದ್ರೆ ಗೊತ್ತಾಗುವುದು. ಅದು ಅವರಿಗೆ ಅಭ್ಯಾಸ ಬಲವಾಗಿ ಬಂದಿರೋದು. ಉಗುಳ್ತಾನೆ ಇರೋದು ಅವರಿಗೆ ಅಭ್ಯಾಸ ಬಲವಾಗಿ ಬಂದಿರೋದು. ರಂಜಾನ್ ನಲ್ಲಿ ಮುಸ್ಲಿಮರು ಯಾಕೆ ಉಗುಳ್ತಾರೆ ಅನ್ನುವ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ರಂಜಾನ್ ನಲ್ಲಿ ಉಗುಳನ್ನು ನುಂಗಬಾರದು ಅಂತಲ್ಲಿ ಎಲ್ಲೂ ಕೂಡ ನಿಯಮ ಇಲ್ಲ. ನಾನು ಹೀಗೆ ಹೇಳಿದಾಗ ಪುನಃ ನನಗೆ ಕೌಂಟರ್ ಕ್ವಶನ್ ಕೂಡ ಮಾಡಿದ್ರು. ನನಗೆ ಚಿಕ್ಕಂದ್ರಲ್ಲಿ ನಮ್ಮ ಶಾಲೆಯಲ್ಲಿರುವಾಗ ನಮ್ಮ ಜೊತೆಗಿದ್ದ ಮಕ್ಕಳೆಲ್ಲ ಉಗುಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಉಗುಳು ನುಂಗಿದ್ರೆ ಉಪವಾಸ ಹೋಗುತ್ತೆ ಅಂತ ಉಸ್ತಾದ್ರು ಹೇಳಿದ್ದಾರೆ ಅಂತ ಮಕ್ಕಳು ನಮಗೆ ಆನ್ಸರ್ ಕೊಟ್ಟಿದ್ದಾರೆ ಅಂತಲೂ ಕೂಡ ನನ್ನ ಗೆಳೆಯರು ಹೇಳಿ. ರಂಜಾನ್ ನಲ್ಲಿ ಉಗುಳು ನುಂಗುವುದು, ಎಂಜಲು ನುಂಗುವುದು ಉಪವಾಸ ಹೋಗೋದಿಲ್ಲ. ಕಫ ಮತ್ತು ರಕ್ತ ಇವನ್ ನುಂಗಿದ್ರೆ ಮಾತ್ರ ಉಪವಾಸ ಹೋಗುತ್ತೆ. ಮತ್ತೆ ಯಾಕೆ ಉಗುಳ್ತಾರೆ ಅನ್ನೋ ಪ್ರಶ್ನೆ ಇರಬಹುದು. ಒಂದನೆಯದಾಗಿ ಉಗುಳನ್ನ ವಿಜೃಂಭಿಸಲಾಗಿದೆ. ಯಾರಾದ್ರೂ ಒಬ್ರು ಉಗುಳಿದ್ರೆ 1000 ಮಂದಿ ಉಗುಳಿದ್ದಾರೆ ಅನ್ನುವ ರೀತಿಯಲ್ಲಿ ಪ್ರಚಾರ ಮಾಡುವುದಕ್ಕೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟ ಏನೂ ಇಲ್ಲ. ಅದು ನಡೀತಾ ಇದೆ. ಎರಡನೆಯದು, ಮುಸ್ಲಿಮರು ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಈ ದೇಶದಲ್ಲಿ ಯಾವುದೆಲ್ಲ ಸಂಸ್ಕೃತಿ ಇದೆ, ಅದು ವೀಳ್ಯದೆಲೆ ಜಗಿಯುವ ಸಂಸ್ಕೃತಿ ಆಗಿರಬಹುದು, ಬೀಡಿ ಸೇದುವುದು, ಗುಡ್ಕಾ ತಿನ್ನುವುದು, ಸಿಗರೇಟ್ ಸೇದುವುದು, ಇದು ಈ ದೇಶದ ಎಲ್ಲರ ಜೊತೆಗೆ ಮುಸ್ಲಿಮರು ಕೂಡ ಮಾಡ್ತಾರೆ. ಮುಸ್ಲಿಮರು ಕೂಡ ವೀಳ್ಯದೆಲೆ ತಿಂತಾರೆ, ಸಿಗರೇಟ್ ಸೇರ್ತಾರೆ, ಬೀಡಿ ಸೇರ್ತಾರೆ, ಗುಡ್ಕಾ ತಿಂತಾರೆ. ಆದ್ರೆ ರಂಜಾನ್ ನಲ್ಲಿ ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ವೀಳ್ಯದೆಲೆ ತಿನ್ನುವ ಹಾಗಿಲ್ಲ, ಗುಡ್ಕಾ ತಿನ್ನುವ ಹಾಗಿಲ್ಲ, ಸಿಗರೇಟ್ ಸೇದುವ ಹಾಗಿಲ್ಲ, ಬೀಡಿ ಸೇದುವ ಹಾಗಿಲ್ಲ. ಇಂಥ ಯಾವುದು ಕೂಡ ಸಾಧ್ಯ ಇಲ್ಲ. ಈ 1 ತಿಂಗಳಲ್ಲಿ ಈ ಉಪವಾಸ ಹಿಡಿದವರ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಅಭ್ಯಾಸ ಆಗಿರುತ್ತೆ. 11 ತಿಂಗಳಲ್ಲಿ ವೀಳ್ಯದೆಲೆ ಜಗಿದು ಉಗಿದು ಅಭ್ಯಾಸ ಆಗಿರುತ್ತೆ. ಈ ತಿಂಗಳಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಆಗ ಅಭ್ಯಾಸ ಬಲದಿಂದ ಉಗುಳುವ ಸಾಧ್ಯತೆ ಇದೆ. ಎರಡನೆಯದ್ದು, ಅವರು ಸಿಗರೇಟ್ ಮತ್ತು ಗುಟ್ಕಾ ಅಥವಾ ಬೀಡಿಯನ್ನು ಬಿಟ್ಟಿರುವ ಕಾರಣಕ್ಕಾಗಿಯೂ ಬಾಯಲ್ಲಿ ರಸ ಬರುವ ಸಾಧ್ಯತೆ ಇದೆ ಅಭ್ಯಾಸ ಬಲದಿಂದ. ಅದರಿಂದ ಉಗುಳುವ ಸಾಧ್ಯತೆ ಇದೆ. ಅದರ ಹೊರತಾಗಿ ಮುಸ್ಲಿಮರು ಉಗುಳ್ತಾ ಇಲ್ಲ. ಆದ್ರೆ ಅಂತದ್ದೊಂದು ಸುಳ್ಳನ್ನು ಕೂಡ ಸಮಾಜದಲ್ಲಿ ಹಬ್ಬಿಸಲಾಗಿದೆ. ಯಾರಾದ್ರೂ ಒಬ್ರು ಉಗುಳಿದ್ರೆ ಅದನ್ನು ವಿಡಿಯೋ ಮಾಡಿ ಇಡೀ ಮುಸ್ಲಿಂ ಸಮುದಾಯ ಈ 1 ತಿಂಗಳಲ್ಲಿ ಉಗುಳ್ತಾ ಇದೆ ಅನ್ನುವ ಸುಳ್ಳನ್ನ ವಿಜೃಂಭಿಸಿ ವಿಸ್ತರಿಸಿ ಹೇಳುವ ಪ್ರಯತ್ನ ಕೂಡ ಸಾಮಾಜಿಕವಾಗಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಕೂಡ ನಾನು ಕ್ಲಿಯರೆನ್ಸ್ಗಾಗಿ ಅದನ್ನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಉಪವಾಸದ ಉದ್ದೇಶ ನಾನು ಹೇಳಿದೆ. ಉಪವಾಸದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ 1 ತಿಂಗಳಲ್ಲಿ ಮುಸ್ಲಿಮರು ಉದ್ದಕ್ಕೂ ಬದಲಾಗಬೇಕು. ನಿಮ್ಗೆ ಈ 1 ತಿಂಗಳಲ್ಲಿ ನೀರು ಕುಡಿಯದೆ ಬದುಕಲಿಕ್ಕೂ ಸಾಧ್ಯ ಆಗ್ತದೆ ಅಂತ ಆದ್ರೆ, ಊಟ ಮಾಡದೆ ಒಂದು 10-14 ಗಂಟೆ ನಿಮ್ಮನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಆದ್ರೆ, ಮತ್ತು ಸುಳ್ಳು ಹೇಳದೆ ನೀವು ಈ ತಿಂಗಳಲ್ಲಿ ಬದುಕ್ತೀರಿ ಅಂತ ಆದ್ರೆ, ಯಾಕೆ ಸುಳ್ಳು ಹೇಳದೆ ಅಂತ ನಾನು ಹೇಳಿದ್ದು ಅಂತ ಹೇಳಿದ್ರೆ, ಸುಳ್ಳು ಹೇಳಿದ್ರೆ ಅದು ನಿಮಗೆ ಉಪವಾಸ ಇಲ್ಲ, ಅದರಿಂದ ಯಾರು ಕೂಡ ಸುಳ್ಳು ಹೇಳಬಾರ್ದು. ರಂಜಾನ್ ನಲ್ಲಾದ್ರು ಹೀಗೆ ನಿಮ್ಮನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಅಂತ ಆದ್ರೆ, ಮುಂದಿನ 11 ತಿಂಗಳು, ಮುಂದಿನ ಉಪವಾಸ ತಿಂಗಳು ಬರುವವರೆಗೆ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಬೇಕು. ಯಾವುದರಿಂದ ಅಂತ ಕೇಳಿದ್ರೆ, ನೀವು ಸುಳ್ಳು ಹೇಳಬಾರ್ದು, ನೀವು ಮೋಸ ಮಾಡಬಾರ್ದು, ನೀವು ವಂಚನೆ ಮಾಡಬಾರ್ದು, ನೀವು ಭ್ರಷ್ಟಾಚಾರ ಎಸಗಬಾರ್ದು, ನೀವು ಯಾವುದೇ ಕೆಡುಕನ್ನು ಮಾಡಬಾರ್ದು, ಅಥವಾ ಕಾನೂನು ಬಾಹಿರವಾದ ಯಾವ ಕೃತ್ಯವನ್ನು ಕೂಡ ನೀವು ಮಾಡಬಾರ್ದು. ಇದಕ್ಕೆ 1 ತಿಂಗಳು ನಿಮಗೆ ತರಬೇತಿ ಕೊಡ್ತಾ ಇದ್ದೇವೆ. ಈ ತರಬೇತಿಯನ್ನು ನೀವು ಮುಂದಿನ 11 ತಿಂಗಳವರೆಗೆ ವಿಸ್ತರಿಸಿಕೊಂಡು ಹೋಗಬೇಕು. ಆ ಮುಖಾಂತರ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು. ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಒಳ್ಳೆಯ ದೇಶ ಪ್ರೇಮಿ ಆಗಬೇಕು, ಒಳ್ಳೆಯ ಸಂವಿಧಾನ ಹೇಳಿದಂತೆ ಬದುಕುವ ವ್ಯಕ್ತಿ ಆಗಿರಬೇಕು. ಕೆಡುಕಿನಲ್ಲಿ ಭಾಗಿಯಾಗಿ
ಭಾಗಿಯಾಗದ ವ್ಯಕ್ತಿಯಾಗಿ ನೀವು ಮಾರ್ಪಡಬೇಕು. ಅದಕ್ಕಾಗಿ ನಿಮಗೆ 1 ತಿಂಗಳು ನಾವು ತರಬೇತಿ ಕೊಡ್ತಾ ಇದ್ದೇವೆ ಎಂದು ರಂಜಾನ್ ಅನ್ನು ಸರಳವಾಗಿ ನಮಗೆ ವ್ಯಾಖ್ಯಾನಿಸಬಹುದು. ಅದರ ಆಚೆಗೆ ಈ ರಂಜಾನ್ನ ಕುರಿತಂತೆ ಇನ್ನಷ್ಟು ವಿವರವಾಗಿ ಇಸಾಕ್ ಪುತ್ತೂರು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ನಿಮಗೆ ಇಲ್ಲಿ ವಿವರಿಸ್ತಾರೆ. ಈ ಹಿನ್ನೆಲೆಯಲ್ಲಿ ರಂಜಾನ್ ಅನ್ನು ಅರ್ಥ ಮಾಡಿಕೊಂಡು ಮತ್ತು ಸುಳ್ಳುಗಳಿಗೆ ಬಲಿ ಬೀಳದೆ ಮತ್ತು ಸುಳ್ಳುಗಳನ್ನು ಹಬ್ಬಿಸದೆ ಹಂಚಿಕೊಳ್ಳದೆ ರಂಜಾನ್ನ ತಿರುಳನ್ನು ಅರಿತುಕೊಂಡು ಬದುಕುವ ಅಲ್ಲಾಹನು ಅನುಗ್ರಹಿಸಲಿ. ವಾಹಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.